ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಿಪಿಎಂ ಕಾಸರಗೋಡು ಏರಿಯಾ ಸಮ್ಮೇಳನ ನಗರಿಯಲ್ಲಿ ಸ್ಥಾಪಿಸಬೇಕಾಗಿದ್ದ ಧ್ವಜಸ್ತಂಭವನ್ನು ಕಳ್ಳತನ ಮಾಡಲಾಗಿದೆ ಎಂಬ ದೂರು. ಘಟನೆಯಲ್ಲಿ ತನಿಖೆ ಆರಂಭಿಸಿದ ಪೊಲೀಸರು. ಮಂಗಳೂರು ಉಳ್ಳಾಲ ಸೋಮೇಶ್ವರ ಉಚ್ಛಲದಲ್ಲಿ 3 ಯುವತಿಯರು ಈಜುಕೊಳದಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ. ಮಾಲೀಕ ಹಾಗೂ ಮ್ಯಾನೇಜರ್ನ ಬಂಧನ. ಹೊರಬಿದ್ದಿದೆ ಆಘಾತಕಾರಿ ಸಿಸಿಟಿವಿ ದೃಶ್ಯಾವಳಿಗಳು. ಆಹಾರ ಸೇವಿಸಲು ಹೋದ ಸಿಬ್ಬಂದಿಗಳು ನಿಲುಗಡೆಗೊಳಿಸಲಾಗಿದ್ದ ಬಸ್ನಿಂದ 10,000 ರೂಪಾಯಿ ಕಳವು. ಆರೋಪಿ ವಶಕ್ಕೆ. ಎಸ್ವೈಎಸ್ ರಾಜ್ಯ ಸಮಿತಿ ಆಯೋಜಿಸುವ ಮಾನವ ಸಂಚಾರದ ಉದ್ಘಾಟನೆ ವಿಧಾನಸಭಾ ಸ್ಪೀಕರ್ ಎನ್ ಶಂಸೀರ್ ಅವರಿಂದ. ಕುತೂಹಲದ ದೃಶ್ಯವಾಯಿತು. ಅವಳಿ ಮಕ್ಕಳ ಸಂಗಮ. ಕಾಸರಗೋಡು ತೆಲಂಗಾಣ ಬೀಚ್ನಲ್ಲಿ ವಿಶೇಷ ಕಾರ್ಯಕ್ರಮದ ಆಯೋಜನೆ. ವಾರ್ತೆಗಳು ವಿವರವಾಗಿ. ಸಿಪಿಐಎಂ ಕಾಸರಗೋಡು ಏರಿಯಾ ಸಮ್ಮೇಳನ ನಗರಿಯಲ್ಲಿ ಸ್ಥಾಪಿಸಬೇಕಾಗಿದ್ದ ಧ್ವಜಸ್ತಂಭವನ್ನು ಕಳ್ಳತನ ಮಾಡಲಾಗಿದೆ ಎಂಬ ದೂರು. ಕಾಸರಗೋಡು ಟೌನ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಸೋಮವಾರ ಸಾಯಂಕಾಲ ಅಣಂಗೂರಿನಲ್ಲಿ ನಡೆಯುವ ಸಿಪಿಎಂ ಕಾಸರಗೋಡು ಏರಿಯಾ ಸಮ್ಮೇಳನ ನಗರಿಯಲ್ಲಿ ಸ್ಥಾಪಿಸಬೇಕಾಗಿದ್ದ ಧ್ವಜಸ್ತಂಭವನ್ನು ಕಳವು ಮಾಡಲಾಗಿದೆ ಎಂಬ ದೂರು. ಘಟನೆಯಲ್ಲಿ ಸಿಪಿಐಎಂ ಏರಿಯಾ ಕಾರ್ಯದರ್ಶಿ ಕೆಎ ಮೊಹಮ್ಮದ್ ಹನೀಫ್ ಅವರ ದೂರಿನ ಮೇರೆಗೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಬಿಜೆಪಿಯ ಶಕ್ತಿ ಕೇಂದ್ರವಾದ ಕೂಡ್ಲು ಸುರೇಂದ್ರನ್ ಸ್ಮೃತಿ ಮಂಟಪದ ಬಳಿ ಇರಿಸಲಾಗಿದ್ದ ಬೃಹತ್ ಧ್ವಜಸ್ತಂಭವಾಗಿದೆ. ಸೋಮವಾರ ಮುಂಜಾನೆ ವೇಳೆಗೆ ಕಳ್ಳತನವಾಗಿರುವುದು. ದೂರಿನ ಆಧಾರದ ಮೇಲೆ ಕಾಸರಗೋಡು ಡಿವೈಎಸ್ಪಿ ಸಿಕೆ ಸುನಿಲ್ ಕುಮಾರ್ ಹಾಗೂ ಕಾಸರಗೋಡು ಟೌನ್ ಇನ್ಸ್ಪೆಕ್ಟರ್ ಪಿ ನಳಿನಾಕ್ಷನ್ ಎಂಬುವರ ನೇತೃತ್ವದಲ್ಲಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಪೊಲೀಸ್ ಶ್ವಾನವನ್ನು ಸ್ಥಳಕ್ಕೆ ಕರೆತಂದು ಪರಿಶೀಲಿಸಲಾಯಿತು. ಕೊನೆ ನಿಮಿಷಗಳ ಕೆಲಸ ಮುಗಿಸಿ ಸೋಮವಾರ ನಸುಕಿನ ಜಾವ 1 ಗಂಟೆ ಸುಮಾರಿಗೆ ಟರ್ಪಲ್ ಹೊದಿಸಿ ಇರಿಸಿದ್ದ ಧ್ವಜಸ್ತಂಭವನ್ನು ಸಮಾಜದ್ರೋಹಿಗಳು ಕಳ್ಳತನ ಮಾಡಿದ್ದಾರೆ ಎಂದು, ಕಳ್ಳತನ ಮಾಡಿದವರನ್ನು ಕೂಡಲೇ ಹಿಡಿಯಬೇಕೆಂದು ಆರ್ಡಿನಗರ್ ಸಿಪಿಐಎಂ ಸ್ಥಳೀಯ ಕಾರ್ಯದರ್ಶಿ ಭುಜಂಗ ಶೆಟ್ಟಿ ಹೇಳಿದರು. ಆ ಕೊಡಿಮರದ ಶಿಲ್ಪಿ ಕೆಲಸಗಳನ್ನೆಲ್ಲ ಮಾಡಿ ನಿನ್ನೆ ಸಾಯಂಕಾಲದವರೆಗೆ ಮುಗಿಸಿ ನಾವು ರಾತ್ರಿ ಎಲ್ಲ ಮಲಗಿದ ಸಮಯದಲ್ಲಿ ರಾತ್ರಿ 1 ಗಂಟೆ ನಂತರ ಇಲ್ಲಿಯ ಸಮಾಜ ದ್ರೋಹಿಗಳು ನಮ್ಮ ಈ ಕೊಡಿಮರವನ್ನು ಕದ್ದು ತಗೊಂಡು ಹೋಗಿದ್ದಾರೆ. ಇದು ಇಲ್ಲಿ ನಮಗೆ ಮಾಡಿದಂಥ ಈ ಕೊಡಿಮರಕ್ಕೆ ಮಾಡಿದಂಥ ಒಂದು ದ್ರೋಹವಾಗಿದೆ. ಧ್ವಜಸ್ತಂಭ ಕಳವಾದ ಹಿನ್ನೆಲೆಯಲ್ಲಿ ಸಮ್ಮೇಳನಕ್ಕಾಗಿ ಹೊಸ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಗಳೂರು ಉಳ್ಳಾಲ ಸೋಮೇಶ್ವರ ಉಚ್ಛಲದಲ್ಲಿ 3 ಯುವತಿಯರು ಈಜುಕೊಳದಲ್ಲಿ ಮುಳುಗಿ ಸಾವನ್ನಪ್ಪಿರುವುದು ಬೆಚ್ಚಿ ಬೀಳಿಸುವ ಹಾಗೂ ಹೃದಯ ವಿದ್ರಾವಕ ಘಟನೆಯಾಗಿದೆ. ಸೋಮೇಶ್ವರ ಉಚ್ಛಲದ ವಾಸ್ಕೋ ಬೀಚ್ ರೆಸಾರ್ಟ್ನ ಈಜುಕೊಳದಲ್ಲಾಗಿದೆ ಯುವತಿಯರು ಮುಳುಗಿ ಸಾವನ್ನಪ್ಪಿರುವುದು. ರೆಸಾರ್ಟ್ನ ಮಾಲೀಕ ಮನೋಹರ ಹಾಗೂ ಮ್ಯಾನೇಜರ್ ಭರತ್ ಎಂಬುವರನ್ನು ಬಂಧಿಸಲಾಗಿದೆ. ಆಘಾತಕಾರಿ ಘಟನೆಯ ಸಿಸಿಟಿವಿ ದೃಶ್ಯಾವಳಿಗಳು ಕೆಸಿಎನ್ ನ್ಯೂಸ್ಗೆ ಲಭಿಸಿದೆ. ಮಂಗಳೂರಿನಲ್ಲಿ ಅಂತಿಮ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾದ ಮೈಸೂರಿನ ಎಂಡಿ ನಿಶಿತಾ, ಎಎಸ್ ಪಾರ್ವತಿ, ಎನ್ ಕೀರ್ತನಾ ಎಂಬಿಬ್ಬರು ರೆಸಾರ್ಟ್ನ ಈಜುಕೊಳದಲ್ಲಿ ಮುಳುಗಿ ಮೃತಪಟ್ಟಿರುವುದು ಬೆಚ್ಚಿ ಬೀಳಿಸುವ ಹಾಗೂ ಹೃದಯ ವಿದ್ರಾವಕ ಘಟನೆಯಾಗಿದೆ. ಘಟನೆಯಲ್ಲಿ ರೆಸಾರ್ಟ್ ಮಾಲೀಕ ಹಾಗೂ ಮ್ಯಾನೇಜರ್ನನ್ನು ಬಂಧಿಸಲಾಗಿದೆ. ವಾಸ್ಕೋ ಬೀಚ್ ರೆಸಾರ್ಟ್ ಮಾಲೀಕ ಮನೋಹರ್ ಹಾಗೂ ಮ್ಯಾನೇಜರ್ ಭರತ್ ಎಂಬಿಬ್ಬರನ್ನು ಉಳ್ಳಾಲ ಪೊಲೀಸರು ಬಂಧಿಸಿದ್ದಾರೆ. ರೆಸಾರ್ಟ್ನ ಟ್ರೇಡ್ ಲೈಸೆನ್ಸ್ ಹಾಗೂ ಟೂರಿಸಂ ಪರ್ಮಿಟ್ ಅನ್ನು ಅಮಾನತುಗೊಳಿಸಲಾಗಿದೆ. ರೆಸಾರ್ಟ್ ಮುಚ್ಚುವಂತೆಯೂ ಸೂಚನೆ ನೀಡಲಾಗಿದೆ. ಸುರಕ್ಷತಾ ಕ್ರಮಗಳಿಲ್ಲದೆ ಈಜುಕೊಳ ಕಾರ್ಯಾಚರಿಸಿರುವುದು ಎಂದು ಪೊಲೀಸರು ತನಿಖೆಯಲ್ಲಿ ಪತ್ತೆ ಮಾಡಿದ್ದಾರೆ. ಇದರ ನಡುವೆ 3 ಯುವತಿಯರು ನೀರಿನಲ್ಲಿ ಮುಳುಗುವ ಸಿಸಿಟಿವಿ ದೃಶ್ಯಾವಳಿಗಳು ಕೆಸಿಎನ್ ನ್ಯೂಸ್ಗೆ ಲಭಿಸಿದೆ.
ಭಾನುವಾರ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಮೂವರು ಈಜುಕೊಳದಲ್ಲಿ ಇಳಿದಿದ್ದಾರೆ. ಒಬ್ಬಾಕೆ ಕೊಳದ 6 ಅಡಿ ಆಳವಿರುವ ಭಾಗದಲ್ಲಿ ಅಪಘಾತಕ್ಕೆ ಒಳಗಾದಾಗ ಉಳಿದ ಇಬ್ಬರು ಆಕೆಯನ್ನು ರಕ್ಷಿಸಲು ಪ್ರಯತ್ನಿಸುತ್ತಿರುವುದು ದೃಶ್ಯಗಳಲ್ಲಿ ಕಾಣಬಹುದು. ಈ ಮಧ್ಯೆ ಮೂವರು ಅಪಘಾತಕ್ಕೆ ಒಳಗಾಗಿದ್ದಾರೆ. ಈಜಲು ತಿಳಿಯದವರು ಆಗಿದ್ದಾರೆ ಅಪಘಾತದಲ್ಲಿ ಸಿಲುಕಿರುವುದು ಎಂದು ಪೊಲೀಸರು ತಿಳಿಸಿದ್ದಾರೆ. ಶನಿವಾರ ಬೆಳಗ್ಗೆ ರೆಸಾರ್ಟ್ನಲ್ಲಿ ಕೊಠಡಿಗಳನ್ನು ಪಡೆದಿದ್ದರು. ಐಫೋನ್ ವಸ್ತ್ರದ ನಡುವೆ ಸೆಟ್ ಮಾಡಿ ಇಟ್ಟ ನಂತರ ಮೂವರು ಈಜುಕೊಳಕ್ಕೆ ಇಳಿದಿದ್ದಾರೆ. ವಿದ್ಯಾರ್ಥಿಗಳು ವಾರಾಂತ್ಯದ ರಜೆಗಾಗಿ ಮಂಗಳೂರಿಗೆ ಬಂದಿದ್ದರು. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಯ ನಂತರ ಸಂಬಂಧಿಕರಿಗೆ ಹಸ್ತಾಂತರಿಸಲಾಯಿತು. ನ್ಯೂಸ್ ಬ್ಯೂರೋ, ಮಂಗಳೂರು. ಸಿಬ್ಬಂದಿಗಳು ಆಹಾರ ಸೇವಿಸಲು ಹೋದ ಸಂದರ್ಭದಲ್ಲಿ ನಿಲುಗಡೆಗೊಳಿಸಲಾಗಿದ್ದ ಬಸ್ನಿಂದ 10,000 ರೂಪಾಯಿ ಕಳ್ಳತನ ಮಾಡಿದ ಪ್ರಕರಣದಲ್ಲಿ ಆರೋಪಿಯನ್ನು ವಶಕ್ಕೆ ಪಡೆಯಲಾಯಿತು. ಪೆರ್ಲಾ ವಾಣಿನಗರ್ ನಿವಾಸಿ ಉಮರ್ ಎಂಬಾತನನ್ನಾಗಿದೆ ಮಂಜೇಶ್ವರ ಪೊಲೀಸರು ವಶಕ್ಕೆ ಪಡೆದಿರುವುದು. ಸಿಬ್ಬಂದಿಗಳು ಆಹಾರ ಸೇವಿಸಲು ಹೋದ ಸಂದರ್ಭದಲ್ಲಿ ನಿಲುಗಡೆಗೊಳಿಸಲಾಗಿದ್ದ ಬಸ್ಸಿನಿಂದ 10,000 ರೂಪಾಯಿ ಕಳ್ಳತನ ಮಾಡಿದ ಪ್ರಕರಣದಲ್ಲಿ ಆರೋಪಿ ವಶಕ್ಕೆ. ಪೆರ್ಲಾ ವಾಣಿನಗರ್ ನಿವಾಸಿ ಉಮರ್ ಎಂಬಾತನನ್ನಾಗಿದೆ ಮಂಜೇಶ್ವರ ಠಾಣಾಧಿಕಾರಿ ಅನೂಪ್ ನೇತೃತ್ವದ ಎಸ್ಐ ಕೆಆರ್ ಉಮೇಶನ್ ಎಂಬಿವರು ಸೇರಿರುವ ತಂಡ ವಶಕ್ಕೆ ಪಡೆದಿರುವುದು. ನವೆಂಬರ್ 5ರಂದಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದ ಘಟನೆ ಸಂಭವಿಸಿರುವುದು. ಮಧ್ಯಾಹ್ನ ಆಹಾರ ಸೇವಿಸಲು ತಲಪಾಡಿಯ ಸಮೀಪ ನಿಲ್ಲಿಸಿದ ಖಾಸಗಿ ಬಸ್ನಿಂದಾಗಿದೆ ಹಣ ಕಳ್ಳತನ ಮಾಡಿರುವುದು. ಡ್ರೈವರ್ ಸೀಟ್ನ ಮೇಲ್ಭಾಗದಲ್ಲಿರುವ ಪೆಟ್ಟಿಗೆಯಲ್ಲಿ ಹಣವನ್ನು ಇಡಲಾಗಿತ್ತು. ಸಿಬ್ಬಂದಿಗಳು ಹಿಂತಿರುಗಿ ಬಂದಾಗ ಹಣ ಕಳ್ಳತನವಾಗಿರುವುದು ತಿಳಿದು ಬಂದಿದೆ. ಕಂಡಕ್ಟರ್ ಸೋಂಕಲ್ ಕೋಟಿಬೈಲ್ನ ಅಬ್ದುಲ್ ಲತೀಫ್ ನೀಡಿದ ದೂರಿನಲ್ಲಾಗಿದೆ ಮಂಜೇಶ್ವರ ಪೊಲೀಸರು ಪ್ರಕರಣ ದಾಖಲಿಸಿರುವುದು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಎಸ್ವೈಎಸ್ ರಾಜ್ಯ ಸಮಿತಿ ಆಯೋಜಿಸುವ ಮಾನವ ಸಂಚಾರದ ಉದ್ಘಾಟನೆ ಕಾಸರಗೋಡಿನಲ್ಲಿ ನಡೆಯಿತು. ವಿಧಾನಸಭಾ ಸ್ಪೀಕರ್ ಎಎನ್ ಶಂಸೀರ್ ಉದ್ಘಾಟನೆಯನ್ನು ನೆರವೇರಿಸಿದರು. ಎಸ್ವೈಎಸ್ ರಾಜ್ಯ ಸಮಿತಿ ಆಯೋಜಿಸುವ ಮಾನವ ಸಂಚಾರದ ಉದ್ಘಾಟನೆ ಕಾಸರಗೋಡಿನಲ್ಲಿ ನಡೆಯಿತು. ವಿಧಾನಸಭಾ ಸ್ಪೀಕರ್ ಎಎನ್ ಶಂಸೀರ್ ಉದ್ಘಾಟನೆಯನ್ನು ನೆರವೇರಿಸಿದರು. ವಿಧಾನಸಭಾ ಸ್ಪೀಕರ್ ಎಎನ್ ಶಂಸೀರ್ ಅವರು ಮಾತನಾಡಿ, ಕೋಮುವಾದದ ವಿರುದ್ಧ ಹೋರಾಟದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕು ಎಂದು, ಸಾಮಾಜಿಕ ಸೌಹಾರ್ದ ಗಟ್ಟಿಗೊಳಿಸಲು ನಿರಂತರ ಪ್ರಯತ್ನ ಅಗತ್ಯ ಎಂದು ಹೇಳಿದರು. ಸಮಸ್ತ ಉಪಾಧ್ಯಕ್ಷ ಸೈಯದ್ ಕೆಎಸ್ ಅಟಕೋಯ ತಂಗಳ್ ಕುಂಬೋಳ್ ಅಧ್ಯಕ್ಷತೆ ವಹಿಸಿದ್ದರು. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಮುಖ್ಯ ಅತಿಥಿಯಾಗಿದ್ದರು. ಯಾತ್ರಾ ನಾಯಕ ಡಾಕ್ಟರ್ ಮೊಹಮ್ಮದ್ ಅಬ್ದುಲ್ ಹಕೀಂ ಅಶಾರಿ ಮುಖ್ಯ ಭಾಷಣ ಮಾಡಿದರು. ಶಾಸಕರಾದ ಎಕೆಎಂ ಅಶ್ರಫ್, ಎನ್ಎ ನೆಲಿಕುನ್, ಸಿಎಚ್ ಕುഞ്ഞಂಬು, ಕೆ ಚಂದ್ರಶೇಖರನ್, ಎಂ ರಾಜಗೋಪಾಲ್, ರೆವರೆಂಡ್ ಫಾದರ್ ಜೇಕಬ್ ಥಾಮಸ್, ಶಿವಗಿರಿ ಮಠದ ಸ್ವಾಮಿ ಪ್ರೇಮಾನಂದನ್ ಮಾತನಾಡಿದರು. ಮೊಹಮ್ಮದ್ ಅಲಿ ಸಕಾಫಿ ತ್ರಿಕರಿಪುರ, ಸೈಯದ್ ತ್ವಾಹಾ ಸಕಾಫಿ, ಫಿರ್ದೌಸ್ ಸಕಾಫಿ, ಬಿಎಸ್ ಅಬ್ದುಲ್ಲಾ ಕುಂಜಿ ಫೈಜಿ, ಪಳ್ಳಂಗೋಡ್ ಅಬ್ದುಲ್ ಖಾದರ್ ಮದನಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕುತೂಹಲದ ದೃಶ್ಯವಾಯಿತು ಅವಳಿ ಮಕ್ಕಳ ಸಂಗಮ. ಕಾಸರಗೋಡು ತಳಂಗರ ಬೀಚ್ನಲ್ಲಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಅವಳಿ ಮಕ್ಕಳ ಸಂಗಮ ಆಯೋಜಿಸಲಾಗಿತ್ತು. ಎಕ್ಸಿಕ್ಯೂಟಿವ್ ಕಾರ್ಡ್ಸ್ ಹಾಗೂ ಕೋಲೈ ಲೇಡೀಸ್ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ 150ಕ್ಕೂ ಹೆಚ್ಚು ಅವಳಿ ಮಕ್ಕಳು ಭಾಗವಹಿಸಿದ್ದರು. ಕಳೆದ ದಿನ ಕಾಸರಗೋಡು ತಳಂಗರ ಬೀಚ್ ಸಾಕ್ಷಿಯಾಗಿರುವುದು ಕುತೂಹಲಕಾರಿ ದೃಶ್ಯವೊಂದಕ್ಕೆ. ಮಕ್ಕಳ ದಿನಾಚರಣೆಯ ಅಂಗವಾಗಿ ಎಕ್ಸಿಕ್ಯೂಟಿವ್ ಕಾರ್ಡ್ಸ್ ಹಾಗೂ ಕೋಲೈ ಲೇಡೀಸ್ ಒಕ್ಕೂಟ ಜಂಟಿಯಾಗಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು 150ಕ್ಕೂ ಹೆಚ್ಚು ಅವಳಿ ಮಕ್ಕಳು ಆಗಮಿಸಿದ್ದರು. ಸೂಚನೆಯನ್ನು ನೋಡಿ ನೋಂದಣಿ ಮಾಡಿಕೊಂಡು ಮಕ್ಕಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಮಾಹಿತಿ ತಿಳಿದು ಮಕ್ಕಳು ನೇರವಾಗಿಯೂ ಪಾಲ್ಗೊಂಡರು. ಈ ಹಿಂದೆ ಇಂತಹ ಕಾರ್ಯಕ್ರಮ ನಡೆದಿರುವುದು ತಿಳಿದಿರಲಿಲ್ಲ ಎಂದು, ಹೀಗಾಗಿ ಸಂಗಮದ ಬಗ್ಗೆ ಯೋಚಿಸಿರುವುದು ಎನ್ನುತ್ತಾರೆ ಸಂಘಟಕಿ ಸುಲೈಖಾ ಮಾಹಿನ್. ಮುಂದಿನ ವರ್ಷ ಸಂಗಮವನ್ನು ಇನ್ನೂ ವ್ಯಾಪಕ ರೀತಿಯಲ್ಲಿ ನಡೆಸಲಾಗುವುದು ಎಂದು ಸುಲೈಖಾ ಮಾಹಿನ್ ಹೇಳಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕೂಡ್ಲು ಶೇಷವನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ವರ್ಷಂಪ್ರತಿಯಂತೆ ಕಾರ್ತಿಕ ಮಾಸದ ಕಾರ್ತಿಕ ದೀಪೋತ್ಸವ ವಿಜೃಂಭಣೆಯಿಂದ ನಡೆದು ಬರುತ್ತಿದೆ. ಮಕ್ಕಳಿಂದ ನಡೆದ ಕುಣಿತ ಭಜನೆ ಗಮನಾರ್ಹವಾಗಿತ್ತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು.
ಕೂಡ್ಲು ಶೇಷವನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ವರ್ಷಂಪ್ರತಿಯಂತೆ ಕಾರ್ತಿಕ ಮಾಸದ ಕಾರ್ತಿಕ ದೀಪೋತ್ಸವ ಕ್ಷೇತ್ರತಂತ್ರಿವರ್ಯ 60 KU ಪದ್ಮನಾಭ ಅವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಡೆದು ಬರುತ್ತಿದೆ. ಶೇಷವನ ಮಕ್ಕಳ ನೇತೃತ್ವದಲ್ಲಿ ನಡೆದ ಕುಣಿತ ಭಜನೆ ಗಮನಾರ್ಹವಾಯಿತು. ವಿಶೇಷ ಕಾರ್ತಿಕ ಪೂಜೆ ಪ್ರಸಾದ ವಿತರಣೆ ನಡೆಯಿತು. ಈ ಸಂದರ್ಭ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ತನಿಮಾ ಕಲಾ ಸಾಹಿತ್ಯ ವೇದಿಯ ವತಿಯಿಂದ ಅಲ್ಲೋಹಲನ್ ನೋವೆಲ್ ಚರ್ಚೆ ಆಯೋಜಿಸಲಾಯಿತು. ಪುಳಿಕುಂಜ್ ಜಿಲ್ಲಾ ಲೈಬ್ರರಿ ಹಾಲ್ನಲ್ಲಾಗಿತ್ತು ಕಾರ್ಯಕ್ರಮ. ತನಿಮಾ ಕಲಾ ಸಾಹಿತ್ಯ ವೇದಿಯ ಮಾಸಿಕ ಕಾರ್ಯಕ್ರಮವಾಗಿ ಖ್ಯಾತ ಲೇಖಕ ಪ್ರೊಫೆಸರ್ ಅಂಬಿಕಾ ಸುತನ್ ಮಾಂಗಾಡ್ ಅವರ ಹೊಸ ಪುಸ್ತಕ ಅಲ್ಲೋಹಲನ್ ಕುರಿತು ಚರ್ಚೆ ನಡೆಸಲಾಯಿತು. ಪುಳಿಕುಂಜ್ ಜಿಲ್ಲಾ ಲೈಬ್ರರಿ ಹಾಲ್ನಲ್ಲಿ ಪುಸ್ತಕ ಚರ್ಚೆಯನ್ನು ಆಯೋಜಿಸಲಾಗಿತ್ತು. ಕೇರಳ ಸಾಹಿತ್ಯ ಅಕಾಡೆಮಿಯ ಕಾರ್ಯಕಾರಿ ಸಮಿತಿ ಸದಸ್ಯ ಖ್ಯಾತ ವಿಮರ್ಶಕ ಎಪಿ ರಾಜಗೋಪಾಲ್ ಮುಖ್ಯ ಭಾಷಣ ಮಾಡಿದರು. പക്ഷേ നമ്മുടെ സ്വന്തം കാര്യങ്ങൾ നമുക്ക് അറിഞ്ഞുകൂടാ. നമുക്ക് ഫ്രാൻസിൽ ഇതിലെ വഴികളെ കുറിച്ച് അറിയാം, അവിടുത്തെ മിത്തോളജിയെ കുറിച്ച് അറിയാം, അവിടുത്തെ കലാരൂപങ്ങളെ കുറിച്ച് അറിയാം. പക്ഷെ നമ്മുടെ വീട്ടുമുറ്റത്തുള്ള ചെടികളെ കുറിച്ച്, വീട്ടുമുറ്റത്തുള്ള സാംസ്കാരിക ചെടികളെ കുറിച്ച്, ഈ പറഞ്ഞ അധ്യക്ഷൻ പറഞ്ഞ പ്രതിരോധത്തിന്റെ പാരമ്പര്യങ്ങളെ കുറിച്ച് ഒന്നും നമുക്ക് പലപ്പോഴും വേണ്ട രീതിയിൽ വേണ്ട ഗൗരവത്തോടു കൂടി അറിഞ്ഞുകൂടാ. അതിനെയാണ് ഞാൻ അജ്ഞത എന്ന് വിളിച്ചത്. അതുകൊണ്ട് അടിസ്ഥാനപരമായി ഈ പുസ്തകം നമ്മുടെ അജ്ഞതയെ അഭിസംബോധന ചെയ്യുന്ന ഒരു സവിശേഷ കൃതിയാണ്. ತನಿಮಾ ಕಲಾ ಸಾಹಿತ್ಯ ವೇದಿ ಅಧ್ಯಕ್ಷ ಅಬುತ್ವಾಯಿ ಅಧ್ಯಕ್ಷತೆ ವಹಿಸಿದ್ದರು. ಶರೀಫ್ ಕುರಿಕಲ್, ಕತೆಗಾರ ಕೆಪಿಎಸ್ ವಿದ್ಯಾನಗರ, ಕವಿತಾ ಎಂಚರ್ಕಳ, ಕೀರ್ತಿ ಜ್ಯೋತಿ ಎಂಬುವರು ಚರ್ಚೆಯಲ್ಲಿ ಪಾಲ್ಗೊಂಡರು. ಕಾದಂಬರಿಕಾರ ಪ್ರೊಫೆಸರ್ ಅಂಬಿಕಾ ಸುತನ್ ಮಾಂಗಾಡ್ ಅವರು ಚರ್ಚೆಯಲ್ಲಿ ಅಲ್ಲೋಹಲನ್ ರಚನೆಯ ವಿವಿಧ ಅಂಶಗಳನ್ನು ಹಂಚಿಕೊಂಡರು. ವರ್ಷಗಟ್ಟಲೆ ಶ್ರಮದ ಫಲವೇ ಅಲ್ಲೋಹಲನ್ ಎಂಬ ನೋವೆಲ್ ಎಂದು ಅವರು ಹೇಳಿದರು. ರೆಹಮಾನ್ ಮುಟ್ಟತೋಡಿ ಸ್ವಾಗತಿಸಿ ಲೇಖಕಿ ಎಂಎ ಮುಮ್ತಾಜ್ ಟೀಚರ್ ಧನ್ಯವಾದವಿತ್ತರು. ಕಿಕ್ಕಿರಿದ ಪ್ರೇಕ್ಷಕರ ಸಮ್ಮುಖದಲ್ಲಿ ಅದ್ದೂರಿ ಕಾರ್ಯಕ್ರಮದಲ್ಲಿ ಪುಸ್ತಕ ಚರ್ಚೆ ನಡೆಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಐಎನ್ಟಿಯುಸಿ ಜಿಲ್ಲಾ ಸಮಿತಿಯ ಕಾರ್ಯಚಟುವಟಿಕೆಗಳ ಉದ್ಘಾಟನೆ ಕಾಸರಗೋಡಿನಲ್ಲಿ ನಡೆಯಿತು. ರಾಜ್ಯಾಧ್ಯಕ್ಷ ಆರ್ ಚಂದ್ರಶೇಖರನ್ ಉದ್ಘಾಟನೆಯನ್ನು ನೆರವೇರಿಸಿದರು. ಐಎನ್ಟಿಯುಸಿ ಜಿಲ್ಲಾ ಸಮಿತಿಯ ಕಾರ್ಯಚಟುವಟಿಕೆಗಳನ್ನು ರಾಜ್ಯಾಧ್ಯಕ್ಷ ಆರ್ ಚಂದ್ರಶೇಖರನ್ ಉದ್ಘಾಟಿಸಿ ಮಾತನಾಡಿದರು. ഏറ്റവും കൂടുതൽ കേന്ദ്ര ഗവൺമെൻറ് പീഡനങ്ങൾ ബാധിച്ചിട്ടുള്ളത് ഈ രാജ്യത്ത് പണിയെടുക്കുന്ന തൊഴിലാളികളെ മാത്രമാണ്. രാജ്യത്തെ ഓരോ തൊഴിലാളിയുടെയും പീഡന കാലഘട്ടമാണ് 11 വർഷക്കാലമായി ഈ രാജ്യത്ത് നമ്മൾ അനുഭവിക്കുന്നത്. തൊഴിലാളികൾ ഓരോ മേഖലയിലും ജോലി ചെയ്യുമ്പോൾ അവർക്ക് അനുകൂലമായ നിയമങ്ങളുണ്ടായിരുന്നു. മോട്ടോർ തൊഴിലാളിയാണെങ്കിൽ മോട്ടോർ ഓടിക്കുന്ന തൊഴിലാളിക്ക് രാജ്യത്ത് നിയമമുണ്ടാക്കി, ചുമട്ടു തൊഴിലാളിക്ക് നിയമമുണ്ടാക്കി, നിർമ്മാണ തൊഴിലാളിക്ക് നിയമമുണ്ടാക്കി. ഓരോ മേഖലയിലും ജോലിയെടുക്കുന്ന തൊഴിലാളികൾക്ക് തൊഴിലുമായി ബന്ധപ്പെട്ട് നമ്മുടെ രാജ്യത്തിൻ്റെ ഗവൺമെൻറ്റുകൾ, പ്രത്യേകിച്ച് പണ്ഡിറ്റ് ജവഹർലാൽ നെഹ്റുവും ഇന്ദിരാ പ്രിയദർശിനിയും അടങ്ങുന്ന 2 പ്രധാനമന്ത്രിമാരാണ് ഈ രാജ്യത്ത് തൊഴിലാളികൾക്ക് സംരക്ഷണം കൊടുക്കുന്ന നിയമങ്ങൾ ഉണ്ടാക്കിയത്. അവിടെ ESA ഉണ്ട്, അവിടെ പ്രോവിഡൻറ്റ് ഫണ്ടുണ്ട്, അവിടെ ഗ്രാറ്റുവിറ്റി ഉണ്ട്, അവിടെ തൊഴിൽ സംരക്ഷണം എല്ലാ മേഖലകളിലുമുണ്ട്. കൂലി വർധനവുണ്ട്, ശമ്പള വർധനവുണ്ട്, ചർച്ചകളുണ്ട്, കൺസിലിയേഷനുണ്ട്. എല്ലാം ഉണ്ടായിരുന്ന ഒരു രാജ്യത്ത്
നരേന്ദ്രമോദിയുടെ ഗവൺമെൻറ് വന്നു കഴിഞ്ഞപ്പോൾ ആ നിയമങ്ങൾ അപ്പാടെ അങ്ങ് എടുത്ത് കളഞ്ഞു. ಜಿಲ್ಲಾಧ್ಯಕ್ಷ ಪಿಜಿ ದೇವು ಅಧ್ಯಕ್ಷತೆ ವಹಿಸಿದ್ದರು. ಎಂ ರಾಜೀವನ್ ನಂಬಿಯಾರ್, ಎನ್ ಗಂಗಾಧರನ್, ಕೆಎಂ ಶ್ರೀಧರನ್, ಅರ್ಜುನನ್ ತಾಯಲಂಗಡಿ, ಥಾಮಸ್ ಸೆಬೆಸ್ಟಿಯನ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಮಂಗಳೂರು ರೂಟಿನ ಕೇರಳ ಹಾಗೂ ಕರ್ನಾಟಕ ಸಾರಿಗೆ ಬಸ್ಗಳು ಸರ್ವಿಸ್ ರಸ್ತೆಯನ್ನು ಉಪೇಕ್ಷಿಸಿ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಸಾಗುತ್ತಿರುವುದಾಗಿ ಸ್ಥಳೀಯರು, ಪ್ರಯಾಣಿಕರು ತೊಂದರೆ ಅನುಭವಿಸುವಂತಾಗಿದ್ದು ಪ್ರತಿಭಟನೆ ತೀವ್ರಗೊಳ್ಳುತ್ತಿದೆ. ನೂತನ ಷಟ್ಪಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪೂರ್ಣಗೊಂಡ ಬಳಿಕ ಸಾರಿಗೆ ಬಸ್ಸುಗಳು ಸರ್ವಿಸ್ ರಸ್ತೆಯಲ್ಲೇ ಸಾಗಬೇಕೆಂಬ ನಿರ್ದೇಶವಿದೆಯಾದರೂ ಕಾಸರಗೋಡು ಮಂಗಳೂರು ರೂಟಿನ ಕೇರಳ ಹಾಗೂ ಕರ್ನಾಟಕ ಸಾರಿಗೆ ಬಸ್ಸುಗಳು ಸರ್ವಿಸ್ ರಸ್ತೆಯನ್ನು ಉಪೇಕ್ಷಿಸಿ ಪೈಪೋಟಿಯೊಂದಿಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಸಾಗುವುದು ಸ್ಥಳೀಯ ಪ್ರಯಾಣಿಕರಿಗೆ ಭಾರಿ ಸಮಸ್ಯೆಯಾಗಿ ಪರಿಣಮಿಸಿದೆ. ಆಯಾಯ ನಿಲುಗಡೆಯಲ್ಲಿ ಇಳಿಸಬೇಕಾದವರನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಇಳಿಸಿ ಹೋಗುವುದು ಸಾಮಾನ್ಯವಾಗಿದೆ. ಬಳಿಕ ಪ್ರಯಾಣಿಕರು ಸರ್ವಿಸ್ ರಸ್ತೆಗೆ ಬರಲು ಹರಸಾಹಸ ಪಡಬೇಕಾಗುತ್ತದೆ. ತಡೆಗೋಡೆಯನ್ನು ದಾಟಲು ಸಾಧ್ಯವಾಗದೆ ವೃದ್ಧರು, ಗರ್ಭಿಣಿಯರು ಆಟೋ ರಿಕ್ಷಾದ ಮೂಲಕ ಸಾಗಬೇಕಾದ ದುಸ್ಥಿತಿ ಎದುರಾಗಿದೆ. ಅದೇ ರೀತಿ ಸರ್ವಿಸ್ ರಸ್ತೆಯಲ್ಲಿ ಬಸ್ಸಿಗಾಗಿ ಕಾಯುತ್ತಿರುವವರು ಕೂಡ ತಾಸುಗಳ ತನಕ ಬಸ್ ನಿಲ್ದಾಣಗಳಲ್ಲೇ ಉಳಿಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಈ ಬಗ್ಗೆ ಸಾರಿಗೆ ಇಲಾಖೆ ಹಾಗೂ ಪೊಲೀಸರಿಗೆ ದೂರು ನೀಡಲಾಗಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಇದರಂತೆ ಮಂಜೇಶ್ವರ ಪುಸೋಡ್ ಸರ್ವಿಸ್ ರಸ್ತೆಯಲ್ಲಿ ಸಾಗದ ವಾಹನಗಳನ್ನು ತಡೆದು ನಿಲ್ಲಿಸಿ ಪ್ರತಿಭಟಿಸಿದ ಸ್ಥಳೀಯರು ಆ ವಾಹನಗಳನ್ನು ಹಿಂದಕ್ಕೆ ಕಳುಹಿಸಿ ಸರ್ವಿಸ್ ರಸ್ತೆಯಲ್ಲೇ ಕಳುಹಿಸಿದರು. ഒരാഴ്ചയായി ഇപ്പോൾ ഞങ്ങൾ കംപ്ലൈൻറ്റ് RTOക്കും മഞ്ചേശ്വരം പോലീസ് സ്റ്റേഷനിലെല്ലാം കംപ്ലൈൻറ്റ് കൊടുത്തിട്ട് ജനങ്ങളെല്ലാം കാത്തു നിൽക്കുന്ന സർവീസ് റോഡിലാണ്. അപ്പോൾ ഈ KSRTC ബസ്സെല്ലാം പോകുന്നത് സ്പീഡ് ട്രാക്കിലാണ് പോകുന്നത്. അതുകൊണ്ട് ഇന്ന് നാട്ടുകാരെല്ലാം കൂടിയിട്ട് എക്സ്പ്രസ്സിൽ പോകുന്ന ബസ്സിനെല്ലാം സർവീസ് റോഡിലേക്ക് ഞങ്ങൾ തിരിച്ചയച്ചുകൊണ്ടുണ്ട്. എന്നാലും ബസ് എന്തും സർവീസ് റോഡിൽ വരുന്നില്ല. ഒന്നാമത് അപ്പുറത്തേക്ക് ഇപ്പുറത്തേക്ക് കിടക്കാനും ഇത് സൗകര്യമില്ല, നല്ല ബുദ്ധിമുട്ടാണ്. രാത്രി കാലങ്ങളിലെല്ലാം സർവീസ് റോഡിൽ വരുന്ന ബസ് ഹൈവേയിൽ വന്നിട്ട് പകുതിയിൽ വിട്ടിട്ട് പോകുന്നു ബസ്. അപ്പോൾ അതിന് നല്ല ശക്തമായ നടപടി എടുക്കണോ, അല്ലെങ്കിൽ നാട്ടുകാർ അതിന് ಪ್ರತಿಷೇಧಿക്കും. ಸಾರ್ವಜನಿಕರಿಗೆ ಅನುಕೂಲತೆ ಮತ್ತು ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಬಸ್ಸುಗಳು ಸರ್ವಿಸ್ ರಸ್ತೆ ಮೂಲಕ ಸಾಗಬೇಕೆಂದು ಅವರು ಒತ್ತಾಯಿಸಿದರು. ಕೆಲ ದಿನಗಳ ಹಿಂದೆ ಕುಂಜತ್ತೂರಿನಲ್ಲೂ ಇದೇ ರೀತಿಯ ಪ್ರತಿಭಟನೆ ನಡೆಸಲಾಗಿತ್ತು. ಸ್ಥಳೀಯರು ಪ್ರತಿಭಟನೆ ಮೂಲಕ ಬಸ್ಸುಗಳ ಸಂಚಾರ ಸರ್ವಿಸ್ ರಸ್ತೆಯಲ್ಲೇ ಸಾಗಬೇಕೆಂಬ ಒತ್ತಾಯ ಮತ್ತೆ ಗಮನ ಸೆಳೆಯುವಂತಾಗಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಓಂ ಶ್ರೀ ಜ್ಯೇಷ್ಠರಾಜ ಗಣಪತಿ ಭಜನಾ ಸಂಘ ಚಿಪ್ಪಾರು ಇದರ ನೇತೃತ್ವದಲ್ಲಿ ಇತಿಹಾಸ ಪ್ರಸಿದ್ಧ ಮದೂರು ಮಹಾಗಣಪತಿ ಸನ್ನಿಧಿಗೆ ಭಕ್ತರು ಪಾದಯಾತ್ರೆ ನಡೆಸಿದರು. ಹಲವಾರು ಮಂದಿ ಭಜನೆ ಹಾಡುತ್ತಾ ಪಾದಯಾತ್ರೆಯಲ್ಲಿ ಪಾಲ್ಗೊಂಡರು. ಓಂ ಶ್ರೀ ಜ್ಯೇಷ್ಠರಾಜ ಗಣಪತಿ ಭಜನಾ ಸಂಘ ಚಿಪ್ಪಾರು ಇದರ ನೇತೃತ್ವದಲ್ಲಿ ನಮ್ಮ ನಡಿಗೆ ಗಣಪನಡಿಗೆ ಎಂಬ ಹೆಸರಿನಲ್ಲಿ ಇತಿಹಾಸ ಪ್ರಸಿದ್ಧ ಮದೂರು ಮಹಾಗಣಪತಿ ಸನ್ನಿಧಿಗೆ ಭಕ್ತರು ಪಾದಯಾತ್ರೆ ನಡೆಸಿದರು. ಮುಂಜಾನೆ ಮಹಾಪೂಜೆ, ಪ್ರಾರ್ಥನೆ ನೆರವೇರಿಸಿದ ಬಳಿಕ ಭಜನಾ ಮಂದಿರದಿಂದ ಪಾದಯಾತ್ರೆ ಆರಂಭವಾಯಿತು. ಭಜನೆಯನ್ನು ಹಾಡಿ ದೇವರನ್ನು ಸ್ಮರಿಸುತ್ತಾ ಹಲವಾರು ಮಂದಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಮದೂರು ಕ್ಷೇತ್ರಕ್ಕೆ ಆಗಮಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮೊಗ್ರಾಲ್ ಪುತ್ತೂರು ಅರಣ್ಯಗುಡ್ಡೆ ಶ್ರೀ ಅಯ್ಯಪ್ಪ ಭಜನಾ ಮಂದಿರದ ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ಮಂದಿರ ನಿರ್ಮಾಣ ನಿಧಿ ಲಕ್ಕಿ ಕೂಪನ್ ಬಿಡುಗಡೆಗೊಳಿಸಲಾಯಿತು. ಪುತ್ತೂರು ಕೋಟೆಯ ಶ್ರೀ ಧೂಮಾವತಿ ಕ್ಷೇತ್ರದ ಅರ್ಚಕ ನಾರಾಯಣ ಪೂಜಾರಿ ಉದ್ಘಾಟಿಸಿದರು. ಮೊಗ್ರಾಲ್ ಪುತ್ತೂರು ಅರಣ್ಯಗುಡ್ಡೆ ಶ್ರೀ ಅಯ್ಯಪ್ಪ ಭಜನಾ ಮಂದಿರದ ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ಮಂದಿರ ನಿರ್ಮಾಣ ನಿಧಿ ಲಕ್ಕಿ ಕೂಪನ್ ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮವನ್ನು ಮಂದಿರ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷ ಹಾಗೂ ಪುತ್ತೂರು ಕೋಟೆಯ ಶ್ರೀ ಧೂಮಾವತಿ ಕ್ಷೇತ್ರದ ಅರ್ಚಕ ನಾರಾಯಣ ಪೂಜಾರಿ ಉದ್ಘಾಟಿಸಿದರು. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಮಂದಿರ ಆಡಳಿತ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಜೊತೆ ಕಾರ್ಯದರ್ಶಿ, ಖಜಾಂಚಿ, ಸಮಿತಿಯ ಪದಾಧಿಕಾರಿಗಳು ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಪಿಎಂ ಕಾಸರಗೋಡು ಏರಿಯಾ ಸಮ್ಮೇಳನ ನಗರಿಯಲ್ಲಿ ಸ್ಥಾಪಿಸಬೇಕಾಗಿದ್ದ ಧ್ವಜಸ್ತಂಭವನ್ನು ಕಳ್ಳತನ ಮಾಡಲಾಗಿದೆ ಎಂಬ ದೂರು, ಘಟನೆಯಲ್ಲಿ ತನಿಖೆ ಆರಂಭಿಸಿದ ಪೊಲೀಸರು. ಮಂಗಳೂರು ಉಳ್ಳಾಲ ಸೋಮೇಶ್ವರ ಉಚ್ಛಲದಲ್ಲಿ 3 ಯುವತಿಯರು ಈಜುಕೊಳದಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ, ಮಾಲೀಕ ಹಾಗೂ ಮ್ಯಾನೇಜರ್ನ ಬಂಧನ, ಹೊರಬಿದ್ದಿದೆ ಆಘಾತಕಾರಿ ಸಿಸಿಟಿವಿ ದೃಶ್ಯಾವಳಿಗಳು. ಆಹಾರ ಸೇವಿಸಲು ಹೋದ ಸಿಬ್ಬಂದಿಗಳು, ನಿಲುಗಡೆಗೊಳಿಸಲಾಗಿದ್ದ ಬಸ್ನಿಂದ 10,000 ರೂಪಾಯಿ ಕಳವು, ಆರೋಪಿ ವಶಕ್ಕೆ. ಎಸ್ವೈಎಸ್ ರಾಜ್ಯ ಸಮಿತಿ ಆಯೋಜಿಸುವ ಮಾನವ ಸಂಚಾರದ ಉದ್ಘಾಟನೆ, ವಿಧಾನಸಭಾ ಸ್ಪೀಕರ್ ಎನ್ ಶಂಸೀರ್ ಅವರಿಂದ.
ಕುತೂಹಲದ ದೃಶ್ಯವಾಯಿತು ಅವಳಿ ಮಕ್ಕಳ ಸಂಗಮ. ಕಾಸರಗೋಡು ತೆಲಂಗರ ಬೀಚ್ನಲ್ಲಿ ವಿಶೇಷ ಕಾರ್ಯಕ್ರಮದ ಆಯೋಜನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.